ಬರೆದಂತಹ ಪರಿಸ್ಥಿತಿಯಲ್ಲಿ ಕೃತಜ್ಞತಾ ಸಮರ್ಪಣೆಯನ್ನು ಮಾಡುವಂತಹ ಪರಿಸ್ಥಿತಿಯಲ್ಲಿ ನಾನಿದ್ದೇನೆ. ಕಾರಣ ತಮಗೆಲ್ಲ ತಿಳಿದಿರುವ ಹಾಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಪುಸ್ತಕ ಜಗತ್ಸ್ಫೂರ್ತಿ ಅನ್ನುವಂಥದ್ದನ್ನು ಈಗಾಗಲೇ ನಾವು ವೇದಿಕೆ ಮೇಲಿರುವಂಥ ಅಷ್ಟು ಮಹಾನ್ ಚೇತನಗಳು ನನ್ನೊಟ್ಟಿಗೆ ಅದನ್ನು ಅನಾವರಣಗೊಳಿಸಿದ್ದಾರೆ. ಅದು ಬರೀ ಒಂದು ಪುಸ್ತಕ ಆಗಿದ್ದರೆ ಅಥವಾ ಇನ್ಯಾರ್ದೋ ಮೇಲೆ ಬರೆದಿರುವಂಥ ಪುಸ್ತಕ ಆಗಿದ್ದರೆ ಬಹಳ ವಿಶೇಷವಾಗಿ ವಿವರವಾಗಿ ಅದರ ಬಗ್ಗೆ ಮಾತನಾಡುವಂತಹ ಸ್ಥಿತಿಯಲ್ಲಿ ನಾನು ಇರ್ತಿದ್ದೇನೆ. ಆದರೆ ಆ ಪುಸ್ತಕದ ಮುಖಪುಟದಲ್ಲೇ ನಾನಿದ್ದೇನೆ ಮತ್ತು ನನ್ನದೇ ಚಿತ್ರಣವನ್ನು ಮಾಡಿ ಅದ್ರ ಬಗ್ಗೆ ಮಾತಾಡಿ ಅಂತ ಹೇಳಿದಾಗ ಬಹಳ ಕಷ್ಟಕರವಾಗಿರುವಂತಹ ಪರಿಸ್ಥಿತಿ. ಅದು ಮೋಸ್ಟ್ಲಿ ಜೀವನದಲ್ಲಿ ಇಂತಹ ಕಷ್ಟಕರವಾಗಿರ್ತಕ್ಕಂತಹ ಪರಿಸ್ಥಿತಿ ಮತ್ತು ಹೆಮ್ಮೆಯ ಪರಿಸ್ಥಿತಿ ನನಗೆ ಎಂದೆಂದೂ ಒದಗಿರಲಿಲ್ಲ. ಅದು 50ನೇ ವರ್ಷದಲ್ಲಿ ಒದಗಿರುವಂಥದ್ದು ಗೊತ್ತಿಲ್ಲ, ಔಚಿತ್ಯಪೂರ್ಣವೋ ಅಥವಾ ಇನ್ನೇನೋ ನನಗೆ ತಿಳಿದು. ಆದರೆ ಇಂತಹ ಒಂದು ಸಂದರ್ಭ ನನ್ನ 50ನೇ ವರ್ಷಾಚರಣೆಯಲ್ಲಿ ಬರುತ್ತೆ ಎನ್ನುವಂತಹ ಪರಿಕಲ್ಪನೆಯೂ ಕೂಡ ಇರದೆ ನನ್ನಷ್ಟಕ್ಕೆ ನಾನು ನನ್ನ ಜೀವನವನ್ನು ನಡೆಸ್ಕೊಂಡು ಬರುವಂತಹ ಒಂದು ಪರಿಸ್ಥಿತಿಯಲ್ಲಿ ತ್ರಿಮೂರ್ತಿಯವರಂತಹ ಒಂದು ದೊಡ್ಡ ಸತ್ಯಸಾಯಿಯವರ ಅನುಯಾಯಿಗಳು ಮತ್ತು ದೊಡ್ಡ ಚೇತನ ಶಕ್ತಿ ನನ್ನ ಬಗ್ಗೆ ಬರೆದಿರುವಂತಹ ಒಂದು ಪುಸ್ತಕದ ಅನಾವರಣ ಕಾರ್ಯಕ್ರಮದಲ್ಲಿ ನನ್ನನ್ನೇ ಕರೆದು ಅದ್ರ ಬಗ್ಗೆನೇ ಮಾತಾಡಿ ಅಂತ ಹೇಳಿದೆಯಲ್ಲ, ಗೊತ್ತಿಲ್ಲ ಅದು ಆ ಸ್ವಾಮಿಯ ಭಕ್ತಿಯೋ, ಆ ಸ್ವಾಮಿಯ ಶಕ್ತಿಯೋ, ಅಥವಾ ನಿಮ್ಮೆಲ್ಲರ ಪ್ರೀತಿಯೋ, ಅಥವಾ ಅದೆಲ್ಲವೂ ಆಗಿರಬಹುದು. ಇಂತಹ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿರುವಂತಹ ವೇದಿಕೆ ಮೇಲಿರುವ ನನ್ನ ಅಚ್ಚುಮೆಚ್ಚಿನ ಗುರುಗಳಾಗಿರುವಂತಹ ಮತ್ತು ನನ್ನ ಎಲ್ಲ ಬೆಳವಣಿಗೆಗೆ ಸೂಚಕವಾಗಿ ಮತ್ತು ದೃಢವಾಗಿ ನಿಂತುಕೊಂಡು ನನ್ನ ಬೆಳವಣಿಗೆಯನ್ನು ನೋಡ್ತಾ ನನ್ನನ್ನು ಪ್ರೋತ್ಸಾಹಿಸ್ತಾ ಬೆಳೆಸ್ತಾ ಇರುವಂಥ ನನ್ನ ಗುರುಗಳಾದಂಥ ಡಾಕ್ಟರ್ ಮೋಹನ್ ಕುಮಾರ್ ಅವರೇ, ಮತ್ತು ಇವತ್ತಿನ ವಿಶೇಷ ಉಪನ್ಯಾಸವನ್ನು ನೀಡೋದಕ್ಕೆ ಬಂದಿರುವಂತಹ ಮತ್ತು ಈ ಕೃತಿಯನ್ನು ಬಿಡುಗಡೆ ಮಾಡಿರುವಂತಹ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಶ್ರೀಮತಿ ಉಷಾಜಿ ಮೇಡಮ್ ಅವರೇ, ಹಾಗೂ ಕೃತಿಯನ್ನು ಬಹಳ ಅಚ್ಚುಕಟ್ಟಾಗಿ ಉತ್ಕೃಷ್ಟವಾಗಿರ್ತಕ್ಕಂಥ ಹೃದಯವಂತಿಕೆಯಿಂದ ಅದನ್ನು ಪರಿಚಯ ಮಾಡಿಕೊಟ್ಟಿರುವಂತಹ ಪ್ರೊಫೆಸರ್ ಮೊರಬದ ಮಲ್ಲಿಕಾರ್ಜುನ್ ಅವರೇ, ಮತ್ತು ನೇತ್ರದಾನವನ್ನು ಮಾಡಬೇಕು ಅಂತ ನಾವೆಲ್ಲರೂ ಹಂಬಲಿಸಿದಾಗ ಅದರ ಹಿಂದಿನ ಒಂದು ಶಕ್ತಿ ಶ್ರೀಮತಿ ಸುಧಾ ಮುತ್ತುಂಜಯಪ್ಪ ಮೇಡಮ್ ಅವರು ನಮ್ಮೆಲ್ಲರ ಆದರ್ಶಪ್ರಾಯರು. ಅಂಥವರು ಕೂಡ ಈ ಕಾರ್ಯಕ್ರಮವನ್ನು ಬಂದು ಚಾಲನೆ ನೀಡಿದ್ದಾರೆ, ಅವರು ಕೂಡ ನಮ್ಮೊಂದಿಗಿದ್ದಾರೆ. ಹಾಗೆ ತಮ್ಮ ನುಡಿಗಳಿಂದ ಸಾಕಷ್ಟು ವಿದ್ಯಾರ್ಥಿಗಳ ಜೀವನವನ್ನು ಬದಲಿಸಿರುವಂತಹ ಮತ್ತು ವಿಶೇಷ ಉಪನ್ಯಾಸವನ್ನು ಕೂಡ ತಮಗೆ ನೀಡೋದಕ್ಕೆ ಬಂದಿರುವಂತಹ ಶ್ರೀ ಜಗನ್ನಾಥ್ ನಾಡಿಗೇರವರೇ, ಮತ್ತು ಈ ಕಾರ್ಯಕ್ರಮದ ಕೃತಿಕಾರರಾಗಿರ್ತಕ್ಕಂತಹ ನಮ್ಮನ್ನೆಲ್ಲ ಬಂಧಿಸಿರುವ ಶ್ರೀ ತ್ರಿಮೂರ್ತಿಯವರು. ಈಗಾಗಲೇ ನಮ್ಮ ಗುರುಗಳು ತಮ್ಮ ಮಾತುಗಳಲ್ಲಿ ಹೇಳಿದ್ರು, ಒಬ್ಬ ವ್ಯಕ್ತಿಯ ಬೆಳವಣಿಗೆ ಆಗಬೇಕಾದ್ರೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ನನಗೆ ಗುರಿಯನ್ನು ಕೊಟ್ಟಿದ್ದು ನಮ್ಮ ಅಜ್ಜಿ. ನಿಜ, ಅವರು ಬಹಳ ಸ್ಪಷ್ಟವಾಗಿ ಮಲ್ಲಿಕಾರ್ಜುನ್ ಅವರು ಅದನ್ನು ಸ್ಪಷ್ಟಪಡಿಸಿದ್ರು. ನಾನು ಚಿಕ್ಕ ವಯಸ್ಸಿನಲ್ಲೇ ಏನು ಮಾಡಬೇಕಾಗಿದೆ ಅನ್ನುವಂತಹ ಗುರಿಯನ್ನು ಸ್ಪಷ್ಟವಾಗಿ ತೋರಿಸ್ಕೊಟ್ಟಿರುವಂತಹ ನನ್ನ ಅಜ್ಜಿಯ ಶಕ್ತಿ ಇದೆಯಲ್ಲ, ಅದು ಮೋಸ್ಟ್ಲಿ ಯಾವ ಪ್ರೊಫೆಸರ್ಗಿಂತಲೂ ಕಡಿಮೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ನಾವೆಲ್ಲ ಎಷ್ಟೆಲ್ಲ ಥಿಯರಿಗಳು ಓದ್ಕೊಂಡು, ಸ್ಟ್ರಾಟಜಿಗಳು ಓದ್ಕೊಂಡು, ಮೆಥಡ್ಗಳನ್ನು ಬಳಸಿ ಪಾಠ ಮಾಡ್ತೀವಿ, ಆದರೆ ಅಜ್ಜಿಗೆ ಆ ಯಾವುದೂ ಇರದೆ ಅಷ್ಟೆಲ್ಲವನ್ನ ಹೊಂದಿ ಈ ಥರ ನೀನು ಮಾಡ್ಬೋದು ಅನ್ನುವಂಥ ಗುರಿಯನ್ನು ಹಾಕಿ ಕೊಡ್ತಿರೋದನ್ನು ನಾನೀಗ ಯೋಚನೆ ಮಾಡಿದ್ರೆ ಯಾವ ಮಟ್ಟಕ್ಕೆ ಅವರು ಪ್ರತಿಭೆಯನ್ನು ಹೊಂದಿದ್ರು ಅನ್ನೋದನ್ನು ನನ್ನ ಯೋಚನಾ ಲಹರಿಗೆ ಸಿಲುಕದೇ ಇರುವಂತಹ ಪರಿಸ್ಥಿತಿಯಲ್ಲಿ ನಾನು ಎಷ್ಟೋ ಬಾರಿ ಅದನ್ನು ಮನವರಿಕೆ ಮಾಡಿಕೊಂಡೆ. ಅಂತಹ ಗುರಿಯನ್ನು ಹಾಕಿಕೊಟ್ಟವರು ಅವರು. ಜೊತೆಗೆ ಗುರುಗಳು ವೇದಿಕೆ ಮೇಲೆ ಇದ್ದಾರೆ ನನ್ನೊಂದಿಗೆ ಕೂಡ. ಅಂತಹ ನೂರಾರು ಗುರುಗಳು ನನ್ನೊಂದಿಗಿದ್ದಾರೆ. ಅವ್ರ ಹೆಸರುಗಳನ್ನು ಹೇಳ್ತಾ ಹೋದರೆ ನಿಮ್ಗನ್ಸುತ್ತೆ ಗುರು ಅನ್ನುವಂತಹ ಶಕ್ತಿ ಇದೆಯಲ್ಲ, ಅದು ಬೋಧನೆ ಮಾಡುವ ಶಕ್ತಿಗಿಂತಲೂ ಮೇಲಿತ್ತು. ಅದು ನಿಮ್ಮ ಸ್ನೇಹಿತರಲ್ಲಿ ಕಾಣ್ಬೋದು, ಅದು ನಿಮ್ಮ ಬಾಂಧವ್ಯದಲ್ಲಿ ಕಾಣ್ಬೋದು, ಅದು ವಿದ್ಯಾರ್ಥಿಗಳ ರೂಪದಲ್ಲಿ ಕಾಣ್ಬೋದು, ಅದು ನಿಮ್ಮನ್ನು ಟೀಕಾಗಾರರ ರೂಪದಲ್ಲಿ ಕಾಣ್ಬೋದು, ನಿಮ್ಮನ್ನು ಹೀಯಾಳಿಸುವ ರೂಪದಲ್ಲಿ ಕಾಣ್ಬೋದು. ಅವರೆಲ್ಲರೂ ನಿಮ್ಮ ಗುರುಗಳೇ. ಸೊ ಅಂತಹ ಎಷ್ಟೋ ಗುರುಗಳನ್ನು ಜೊತೆಗೆ ಇಟ್ಕೊಂಡು ನನ್ನ ಹಿಂದ್ಗಡೆ ಅವರನ್ನು
ಹಿಂಬಾಲಿಸುವ ಹಾಗೆ ಮಾಡಿ ಮುಂದೆ ಸಾಗ್ತಾ ಇರುವಂತಹ ಜೀವನ ಏನಿದೆಯಲ್ಲ ಅದು ನಾನು. ಸೊ ಇಂತಹ ಒಂದು ವೃತ್ತಿ ಬದುಕಿನ ಜೀವನದಲ್ಲಿ 25 ವರ್ಷಗಳು ಕೂಡ ನಾನು ಈಗಾಗಲೇ ಪೂರೈಸಿದ್ದೇನೆ. ಆ 25 ವರ್ಷಗಳ ಜೀವನ ಮತ್ತು ನನ್ನ ಹಿಂದಿನ 25 ವರ್ಷಗಳ ಜೀವನ ಎರಡೂ ಸೇರಿಸಿದ್ರೆ 50 ವರ್ಷಗಳ ಜೀವನವನ್ನು ಮತ್ತೆ ಮೆಲುಕು ಹಾಕುವಂತಹ ಕೆಲಸಕ್ಕೆ ಅಣಿ ಮಾಡಿಕೊಟ್ಟಂಥವರು ಶ್ರೀ ತ್ರಿಮೂರ್ತಿ ಅವರು. ಈ ಪುಸ್ತಕ ನನಗೆ ಮತ್ತೆ ಮತ್ತೆ ಅವಲೋಕನ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ನಿಜವಾಗ್ಲೂ ನನ್ನ ಜೀವನದ ಪೂರ್ವ ಕ್ಷಣಗಳನ್ನು ನಾನು ನೋಡ್ತಾ ಹೋದರೆ ಅಥವಾ ಬಾಲ್ಯದ ಕ್ಷಣಗಳನ್ನು ನೋಡ್ತಾ ಹೋದರೆ ಸುಂದರಾಬಾಯಿ ಎನ್ನುವಂತಹ ಶಕ್ತಿ ಇದೆಯಲ್ಲ ಅದು ಎಲ್ಲರನ್ನ ಒಳಗೊಂಡಿರುವಂಥ ಶಕ್ತಿ. ಕಮಲಾಬಾಯಿ ಅನ್ನುವಂಥ ನನ್ನ ತಾಯಿಯ ಶಕ್ತಿ ಆಗಿರ್ಬೋದು, ಎದುರುಗಡೆ ಕೂತಂತಹ ವಿಜಯಲಕ್ಷ್ಮಿ ಅನ್ನುವಂಥ ನನ್ನ ಅಕ್ಕನ ಶಕ್ತಿ ಆಗಿರ್ಬೋದು. ನಾನು ಆರ್ಟ್ಸ್ ಮಾಡ್ತೇನೆ ಸೈನ್ಸ್ ಬೇಡ ಅಂತ PU ಕಾಲೇಜ್ಗೆ ಹೋಗಿ ಸ್ವಂತವಾಗಿ ಅಡ್ಮಿಷನ್ ಮಾಡಿ ಬಂದಾಗ ಆ ಅಕ್ಕ ನನ್ನೊಂದಿಗೆ ಬಂದು ಪ್ರಿನ್ಸಿಪಲ್ ಜೊತೆ ಜಗಳಾಡಿ ಸೈನ್ಸ್ ಮಾಡಿಸಿದ್ರು. ಅದು ಇವತ್ತಿಗೂ ನೆನಪಿದೆ. ಮೋಸ್ಟ್ಲಿ ನಾ ಅದನ್ನ ಮಾಡದೇ ಇದ್ದಿದ್ರೆ, ಅವ್ರ ಮಾತನ್ನ ಕೇಳದೇ ಇದ್ದಿದ್ರೆ ಮೋಸ್ಟ್ಲಿ ಈ ಡೈರೆಕ್ಷನ್ಗೆ ಈ ವೃತ್ತಿಗೆ ಬರ್ತಿರ್ಲಿಲ್ವೇನೋ ಅನ್ನುವಂತಹ ಎಷ್ಟೋ ಬಾರಿ ಯೋಚನೆಗಳನ್ನು ನಾನು ಮಾಡಿದ್ದೀನಿ. ನನ್ನ ಎರಡನೇ ಅಕ್ಕ, ನಾನು ಕನ್ನಡವನ್ನು ರಿವರ್ಸ್ ಇಟ್ಕೊಂಡು ಓದ್ತಾ ಇದ್ದೆ, ಯಾಕಂದ್ರೆ ಓದಕ್ಕೆ ಬರ್ತಿರ್ಲಿಲ್ಲ 2ನೇ ಕ್ಲಾಸಲ್ಲಿ. ಆ ಅಕ್ಕ ಒಂದ್ಸರಿ ಪರಿಶೀಲನೆ ಮಾಡಿ ಏನು ಓದ್ತಾ ಇದ್ದಾರೆ ನೋಡೋಣ ಅಂತ ಹೇಳಿ ಪುಸ್ತಕ ತಿರುಗಿಸಿ ಓದಬೇಕು ಅಂತ ಹೇಳ್ಕೊಟ್ಟಿರೋ ರೀತಿ ಇದೆಯಲ್ಲ, ಕನ್ನಡವನ್ನು ಕಲಿಸಿರೋ ರೀತಿ ಇದೆಯಲ್ಲ, ಅದು ಇಷ್ಟು ಸ್ಪಷ್ಟವಾಗಿ ನಾನು ಕನ್ನಡವನ್ನು ಮಾತಾಡೋದಕ್ಕೆ ಮತ್ತು ಬರೆಯೋದಕ್ಕೂ ಕೂಡ ಸಾಕ್ಷಿ ಆಯಿತು ಅನ್ನುವಂಥದ್ದು. ನಾನು ಇನ್ನೊಬ್ಬ ಅಕ್ಕ ಸಂಗೀತ ಅನ್ನುವಂಥವ್ರು, ಅವರು ಕೂಡ ಸಾಕಷ್ಟು ಬಾರಿ ನನ್ನ ಜೊತೆಗೆ ನಿಂತ್ಕೊಂಡು ಶಾಲೆಗೆ ಕಳಿಸಿ ತಯಾರು ಮಾಡಿ ನನ್ನ ಜೊತೆಗೆ ನಿಂತ್ಕೊಂಡಿರೋ ರೀತಿ ಇದೆಯಲ್ಲ, ನಮ್ಮ ಅಣ್ಣನನ್ನು ಸಹ ಸಾಕಿ ಸಲ್ಲಿದಂಥ ರೀತಿ ಇದೆಯಲ್ಲ, ಅದು ನಿಜವಾಗ್ಲೂ ಇವತ್ತು ಅನಿಸುತ್ತೆ, ಇವತ್ತು ನಿಂತ್ಕೊಂಡು ನಾನೇನೋ ಜಗತ್ಸ್ಫೂರ್ತಿ ಅನ್ನುವಂಥ ಶ್ರೇಷ್ಠತೆಯನ್ನು ಪಡ್ಕೊಂಡಿದ್ದೇ ಆಗಿದ್ರೆ ನಿಜವಾಗ್ಲೂ ಕುಟುಂಬದವರ ಪಾತ್ರ ಎಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ ಅಂತ. ಎಷ್ಟೋ ಬಾರಿ ನಾವು ಕುಟುಂಬನೇ ಬೇಡ, ನಾವೊಬ್ಬರಿದ್ರೆ ಸಾಕು ಅನ್ನುವಂಥ ಮಟ್ಟಿಗೆ ಈಗ ಸಮಾಜ ಬಂದಿದೆ. ಆದರೆ ಕುಟುಂಬ ಇಲ್ಲದೆ ನಾವು ಬೆಳೆಯೋಕ್ಕೆ ಸಾಧ್ಯನಾ ಅನ್ನುವಂತಹ ಮಾತುಗಳನ್ನು ನಾವು ಅವಲೋಕಿಸುವಂಥ ಪ್ರಶ್ನೆಗಳನ್ನು ಕೂಡ ಹಾಕೊಳ್ಬೇಕಾಗಿದೆ. ಅದಾದ ಮೇಲೆ ನನ್ನ ಅತ್ತೆ ಮಾವಗೂ ನಾನು ನೆನಪಿಸ್ಕೊಳ್ಬೇಕು. ತುಂಬ ಸುಂದರವಾಗಿರ್ತಕ್ಕಂತಹ ತಮ್ಮ ಮಗಳನ್ನು ಕೊಟ್ಟು ಅಷ್ಟೇ ಸುಸಂಸ್ಕೃತರಾಗಿರ್ತಕ್ಕಂಥವ್ರನ್ನ ನನಗೆ ಧಾರೆ ಎರೆದು ಇಡೀ ಜೀವನದಕ್ಕೂ ನಾನು ಹಿಂದ್ಗಡೆ ನಿಂತ್ಕೊಳ್ತೀನಿ ಅನ್ನುವಂತಹ ಬೆಂಬಲ ಇದೆಯಲ್ಲ, ಅದು ಎಷ್ಟು ಜನಕ್ಕೆ ಸಿಕ್ಕಿತ್ತು ಅನ್ನುವಂಥದ್ದನ್ನು ಈ ಆಲೋಚನೆ ಕೂಡ ನಾನು ಮಾಡ್ತೇನೆ. ನಿಜವಾಗಿ ಅವ್ರದ್ದಾಗಿರ್ಬೋದು, ನನ್ನ ಇಡೀ ಫ್ಯಾಮಿಲಿ ಆಗಿರ್ಬೋದು, ನನ್ನ ಗುರುಗಳಾಗಿರ್ಬೋದು. ಎಕ್ಕುಟೆ ಅನ್ನುವಂಥ ಒಂದು ದೊಡ್ಡ ಶಕ್ತಿ ಇಡೀ ವೈಚಾರಿಕ ಚಿಂತನೆಗೆ ಮತ್ತು ನನ್ನ ಸಂಶೋಧನೆಗೆ ಬಲಶಾಲಿಯಾಗಿರ್ತಕ್ಕಂಥ ಒಂದು ಶಕ್ತಿ ಏನಾದರೂ ಇದ್ರೆ ಅದು ಎಕ್ಕುಟೆ ಅವರು. ಮತ್ತು ನನ್ನ ಗೈಡ್ ಹೆಸರು ತಗೋಬೇಕಿಲ್ಲ, ಡಾಕ್ಟರ್ ಪ್ರವೀಣ್ ಅವರು. ಸೊ ಈ ಥರದ ಸಾಕಷ್ಟು ಗುರುಗಳು ನನಗೆ ನಿರಂತರವಾಗಿ ಬೆನ್ನೆಲುಬಾಗಿ ನಿಂತು ನೀನು ಜೀವಿಸು, ನಾವು ನಿಮಗೆ ಹಿಂದಿದ್ದೀವಿ ಅನ್ನುವಂತಹ ಶಕ್ತಿಯನ್ನು ತುಂಬಿದ್ದಾರೆ. ಸಾಕಷ್ಟು ಸ್ನೇಹಿತರು ಇಲ್ಲಿದ್ದಾರೆ. ಆ್ಯಕ್ಚುಲಿ ಗುಲ್ಬರ್ಗದಿಂದ ಬಂದಿರುವಂಥ ನನ್ನ ಸ್ನೇಹಿತ ಬನಪಟ್ಟೆಯವರಿದ್ದಾರೆ, ಸುಭಾಷ್ ಅವರು. ಜನಹಿತ ಸಭೆ ಅನ್ನುವಂಥ ಒಂದು ಚಿಂತನೆಯನ್ನು ಮೂಡಿಸಿದಾಗ ಅದರ ಹಿಂದುಗಡೆ ಬೆನ್ನೆಲುಬಾಗಿ ನಿಂತುಕೊಂಡು ಇವತ್ತಿಗೂ ಕೂಡ ಹೋರಾಟವನ್ನು ಮಾಡಿ ಎಲ್ಲ ಸೇವೆಯನ್ನು ಮಾಡೋದಕ್ಕೆ ಅಣಿಗೊಳಿಸಿಕೊಂಡಿರ್ತಕ್ಕಂಥ ದೇವರಾಜಗಳಿದ್ದಾರೆ, ಅವ್ರ ಮಿಸ್ಸಸ್ ಇದ್ದಾರೆ, ಮಕ್ಕಳಿದ್ದಾರೆ. ಮತ್ತು ನನ್ನ ವೃತ್ತಿ ಬಾಂಧವ್ಯದಲ್ಲಿ ಕೂಡ ಸಾಕಷ್ಟು ಜನ ಸ್ನೇಹಿತರಿದ್ದಾರೆ. ನನ್ನ ಸ್ನೇಹಿತ ಮಂಜುನಾಥ್ KR ಅವರು ಹೇಳಿದ್ದಾರೆ. ಸೊ ಈ ಥರದ ದೊಡ್ಡ ಶಕ್ತಿ ನನ್ನೊಂದಿಗೆ ಇರೋದ್ರಿಂದ ಮಾತ್ರ ಇದು ಸಾಧ್ಯ ಆಯಿತು ಅನ್ನುವಂಥಕ್ಕೆ ನಾನು ಹೇಳೋದನ್ನು ಬಯಸ್ತೇನೆ. ಅದ್ರ ಜೊತೆಗೆ ಒಂದು ಸೇಯಿಂಗ್ ಎಲ್ಲ ಓದಿದ್ದೆ ನಾನು. ಆ್ಯಕ್ಚುಲಿ ಲಿವ್ ಯುವರ್ ಲೈಫ್ ವಿತ್ ಯುವರ್ ಬಯೋಗ್ರಫಿ ಇನ್ ಯುವರ್ ಮೈಂಡ್ ಅಂತ. ನಿಮ್ಮ ಬಗ್ಗೆ ಇನ್ನೊಬ್ರು ಯಾರಾದ್ರೂ ಬಯೋಗ್ರಫಿ ಬರೆದ್ರೆ ಹೇಗಿರ್ಬೇಕು ಅಂತ ನೀವು ಬಯಸ್ತಿರೋ ಹಾಗೆ ಬದುಕಿ ಅಂತ ಅನಿಸ್ತಾ ಇತ್ತು ನನಗೂ ಕೂಡ. ಸಾಕಷ್ಟು ಪುಸ್ತಕಗಳನ್ನು ನೋಡಿದಾಗ, ಬಯೋಗ್ರಫಿಗಳನ್ನು ನೋಡಿದಾಗ, ಮೋಸ್ಟ್ಲಿ 62 ವರ್ಷ ಆದಮೇಲೆ ರಿಟೈರ್ಡ್ ಆಗ್ತೀನಿ ನಾನು, ಅದು ಯಾರೋ ಒಬ್ಬ ನನ್ನ ಸಂಶೋಧನಾ ವಿದ್ಯಾರ್ಥಿ ಇದನ್ನು ಬರೀಬಹುದೇನೋ ಅಂತ ನಾನು ಅಪೇಕ್ಷೆ ಪಟ್ಟಿದ್ದೆ. ಆದರೆ ನನಗೆ ಡೈರೆಕ್ಟಾಗಿ ಯಾವುದೇ ಲಿಂಕ್ ಇರಲಾರ್ದಂತಹ ನನ್ನ ಜ್ಞಾನ, ನನ್ನ ಒಳ್ಳೆತನ ಅಥವಾ ನನಗೇನೋ ಗೊತ್ತಿಲ್ಲ, ಅದು ಯಾವ ಸ್ಫೂರ್ತಿಯ ಸೆಲೆಯಲ್ಲಿ ಅವರು ಬಂಧಿಸಿದ್ರು ನನಗೆ ಗೊತ್ತಿಲ್ಲ. ತ್ರಿಮೂರ್ತಿಯವರು ಬರೀ 8 ತಿಂಗಳು ಮಾತ್ರ ಪರಿಚಯ ನನಗೆ. ಆ 8 ತಿಂಗಳಲ್ಲಿ ಒಂದು ಶಕ್ತಿ ಒಂದು ಪುಸ್ತಕದ ರೂಪದಲ್ಲಿ ನನ್ನ ಹೊರತರುತ್ತೆ ಅಂತ ನಾನು ಕನಸಲ್ಲೂ ಅನ್ಕೊಂಡಿದ್ದೆ. ಸೊ ಆ ಥರದ ಒಂದು ದೊಡ್ಡ ಶಕ್ತಿ ಅವರಲ್ಲಿದೆ. ನಾನು ಕೇಳಿದೆ ಅವರಿಗೆ, ಆ್ಯಕ್ಚುಲಿ ತ್ರಿಮೂರ್ತಿಯರೇ ನನ್ನ ಪುಸ್ತಕ ಯಾಕೆ ಬರೀತಾ ಇದ್ದಾರೆ ನನ್ನ ಬಗ್ಗೆ? ಸರ್ ಯಾಕೆ ಅಂತ ಗೊತ್ತಿಲ್ಲ ನನಗೆ, ಸುಳ್ಳು ಹೇಳಲ್ಲ, ಬಾಬಾ ಅವರ ದೊಡ್ಡ ಭಕ್ತ ನಾನು. ನನಗೆ ಯಾಕೋ ಬಾಬಾ ಅವರು ನಿಮ್ಮ ಬಗ್ಗೆ ಬರೀರಿ ಅನ್ನೋ ಹಾಗಿದೆ ನನ್ನ ಮನಸ್ಸಿಗೆ. ನಾನು ಯಾವಾಗ ಪೆನ್ನನ್ನು ಹಿಡ್ಕೊಂಡು ಕೂತ್ಕೊಳ್ತೇನೋ
ಆ ಪೆನ್ನು ತನ್ನಷ್ಟಕ್ಕೆ ತಾನೇ ಮುಂದುವರಿತಾ ಹೋಗುತ್ತೆ. ನಿಮ್ಮೊಂದಿಗೆ ಕಳೆದಿರುವಂತಹ ಕ್ಷಣಗಳಾಗಿರಲಿ, ನಿಮ್ಮೊಂದಿಗೆ ಚರ್ಚೆ ಮಾಡಿರುವಂತಹ ಸಂವಾದಗಳಾಗಿರಲಿ, ನಿಮ್ಮನ್ನು ನಾನು ನೋಡಿರುವಂತಹ ರೀತಿಯಾಗಿರಲಿ, ಮೋಸ್ಟ್ಲಿ ಬಾಬಾ ಅವರೇ ನನಗೆ ಈ ಕೆಲಸವನ್ನ ಮಾಡೋದಕ್ಕೆ ಪ್ರೇರಣೆ ನೀಡಿದ್ದಾರೇನೋ ಅನ್ನುವಂತಹ ಮಾತುಗಳನ್ನು ಹೇಳಿದ ಮೇಲೆ ನಾನು ಹೇಳಿದೆ, ಹಾಗಿದ್ರೆ ತಾವು ಮುಂದುವರಿಯಿರಿ ಅಂತ. ನಾನಿದಕ್ಕೆ ಅಡ್ಡಿ ಬರೋದಕ್ಕೆ ಇಷ್ಟಪಡೋದಿಲ್ಲ, ತಾವು ಮುಂದುವರಿಯುವುದು. ಯಾಕಂದರೆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ನಮ್ಮೆಲ್ಲರೊಳಗಡೆ ಇದೆ. ಆ ಶಕ್ತಿ ಯಾವಾಗ ಅನಾವರಣಗೊಳ್ಳುತ್ತೋ ನಮಗೆ ಯಾರು ಗೊತ್ತಿರಲ್ಲ. ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಉದಾಹರಣೆ ಅಂದರೆ, ನಾವು ಇಸ್ರೋ ಅನ್ನೋದ್ರ ಬಗ್ಗೆ ಕೇಳಿದ್ವಿ, ಚಂದ್ರಯಾನಗಳ ಬಗ್ಗೆ ಎಲ್ಲ ಟಿವಿಗಳಲ್ಲಿ ನೋಡಿದ್ವಿ, ಆದರೆ ಅಲ್ಲಿ ಕೆಲಸ ಮಾಡಿರುವಂಥವ್ರು ಹೇಗಿರ್ತಾರೆ ಅಂತ ನಾವು ನೋಡಿರಲಿಲ್ಲ. ಯಾಕಂದ್ರೆ ಹೊರಗಡೆ ಕಾಣೋದೇ ಇಲ್ಲ ಅವರು. ಅಂಥವರು ನಮ್ಮ ಪುಸ್ತಕವನ್ನು ಬಿಡುಗಡೆ ಮಾಡಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷ ಉಪನ್ಯಾಸವನ್ನು ನೀಡೋದಕ್ಕೆ ಬಂದಿರಲ್ಲ. ಇದಕ್ಕಿಂತ ವಿಸ್ಮಯ ಬೇಕಾ? ಒಬ್ಬ ಗುಲ್ಬರ್ಗದಲ್ಲಿ ಹುಟ್ಟಿ ಬೆಳೆದಿರುವಂಥ ಒಬ್ಬ ಯುವಕ, ಒಬ್ಬ ವ್ಯಕ್ತಿ ಶಿವಮೊಗ್ಗದಲ್ಲಿ ಕೆಲಸ ಮಾಡಿ, ಮೈಸೂರಿನಲ್ಲಿರುವಂಥ ಒಬ್ಬ ವ್ಯಕ್ತಿ ಅವ್ರ ಬಗ್ಗೆ ಪುಸ್ತಕ ಬರೆದು, ಇಸ್ರೋದಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಬ್ಬ ವ್ಯಕ್ತಿ ಬಂದು ಬಿಡುಗಡೆ ಮಾಡ್ತಾರೆ ಅಂದರೆ ಇದು ವಿಸ್ಮಯ ಅಲ್ಲದೆ ಇನ್ನೇನು ಹೇಳಿ? ಇದು ಯಾಕೆ ಸಾಧ್ಯ ಆಗಿದೆ ಅಂದರೆ ನಮ್ಮಲ್ಲಿರುವಂತಹ ಒಂದು ಚೈತನ್ಯ. ಆ ಚೈತನ್ಯ ನಮ್ಮನ್ನೆಲ್ಲ ಒಳ್ಳೆಯದನ್ನ ಮಾಡೋದಕ್ಕೆ ಎಲ್ಲೋ ಒಂದು ಕಡೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಅದು ಕಂಡು ಬರಲ್ಲ. ಈ ಥರದ ಸಂದರ್ಭಗಳಲ್ಲಿ ಅದು ಅನಾವರಣಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ ಥರದ ಅನಾವರಣದ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದಿರಿ, ಅದಕ್ಕೆ ಬಹಳ ದೊಡ್ಡ ಚಿರಋಣಿಯಾಗಿ ನಾನು ಆಗಿರ್ತೇನೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ, ಈಗಾಗಲೇ ನನ್ನ ಆದರ್ಶ ಪ್ರಿಯರ ಬಗ್ಗೆ ಮಲ್ಲಿಕಾರ್ಜುನ್ ಬರಬದವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನನ್ನದೇ ಆಗಿರ್ತಕ್ಕಂಥ ಆದರ್ಶಪ್ರಾಯರಾಗಿದ್ದಾರೆ, ನನ್ನದೇ ಆಗಿರ್ತಕ್ಕಂಥ ಸ್ಫೂರ್ತಿಯ ಚಿಲುಮೆಗಳಿದ್ದಾರೆ. ಅಂಬೇಡ್ಕರ್ ಆಗಿರ್ಬೋದು, ಗಾಂಧಿ ಆಗಿರ್ಬೋದು, ಫುಲೆ ಆಗಿರ್ಬೋದು, ಬಸವಣ್ಣವರಾಗಿರ್ಬೋದು, ನಾರಾಯಣ ಗುರುವರಾಗಿರ್ಬೋದು, ಮತ್ತು ಸಮಾಜದಲ್ಲಿ ಒಳ್ಳೆಯದನ್ನ ಬಿಂಬಿಸ್ತಾ ಇರುವಂತಹ ಅಷ್ಟೂ ಚೇತನಗಳು ನನಗೆ ಸ್ಫೂರ್ತಿಯೇ. ನಾನು ಯಾರು ಇರ್ಲಾರ್ದವರು ಅಂತ ಹೇಳಲ್ಲ, ಆ್ಯಕ್ಚುಲಿ ಇಷ್ಟೋ ಜನ ನನಗೆ ಸ್ಫೂರ್ತಿಯೇ ಕೂಡ. ಯಾಕಂದರೆ ಯಾರಲ್ಲಿ ಇನ್ನೊಬ್ಬರಿಗೆ ಒಳ್ಳೇದು ಮಾಡಬೇಕನ್ನುವಂತಹ ಭಾವನೆ ಇದೆಯೋ, ಯಾರು ಇನ್ನೊಬ್ಬರನ್ನ ನೋಯಿಸಬಾರ್ದು ಅನ್ನುವಂತಹ ಭಾವನೆ ಇದೆಯೋ, ಅವರೆಲ್ಲರೂ ಕೂಡ ಆದರ್ಶಪ್ರಾಯರು. ನನ್ನಷ್ಟಕ್ಕೆ ನಾನು ಬದುಕಿ ಒಂದು 4 ಜನಕ್ಕಾದರೂ ನಾನು ಒಳ್ಳೆಯದನ್ನು ಮಾಡಿ ಈ ಭೂಮಿಯಿಂದ ಹೋಗಬೇಕು ಅನ್ನುವಂತಹ ಚಿಂತನೆ ಇಟ್ಕೊಂಡು ಯಾವ ವ್ಯಕ್ತಿ ಬದುಕ್ತಾನೋ, ಯಾವ ವ್ಯಕ್ತಿ ತನ್ನ ಗುರಿಗಳನ್ನು ಹಾಕೊಳ್ತಾನೋ, ಯಾವ ವ್ಯಕ್ತಿ ಎಲ್ಲರನ್ನ ಪ್ರೀತಿಸಕ್ಕೆ ಹೋಗ್ತಾನೋ, ಯಾವ ವ್ಯಕ್ತಿ ಎಲ್ಲರನ್ನ ತನ್ನ ಸೆರೆಯಲ್ಲಿ ಬಂಧಿಸಕ್ಕೆ ಹೋಗ್ತಾನೋ, ಆ ವ್ಯಕ್ತಿ ಯಾವಾಗಲೂ ಕೂಡ ಚಿರಸ್ಥಾಯಿಯಾಗಿ ಭೂಮಿ ಮೇಲೆ ಉಳಿತಾನೆ. ನನ್ನ ಪುಸ್ತಕ ಎಲ್ಲರಿಗೂ ಚಿರಸ್ಫೂರ್ತಿ ಆಗಿರಬಹುದು, ಆದರೆ ಈ ಚಿರಸ್ಫೂರ್ತಿಗೆ ಕಾರಣೀಭೂತರಾಗಿರ್ತಕ್ಕಂತಹ ಎಲ್ಲರನ್ನೂ ಕೂಡ ನಾನಿವತ್ತು ನೆನಪಿಸ್ಕೊಳ್ತೇನೆ. ದೊಡ್ಡ ಚೇತನವಾಗಿ ನನ್ನ ಫ್ಯಾಮಿಲಿ ನಿಂತ್ಕೊಂಡಿದೆ, ನನ್ನ ಕುಟುಂಬ ನಿಂತ್ಕೊಂಡಿದೆ, ನನ್ನ ಸ್ನೇಹಿತರು ನಿಂತ್ಕೊಂಡಿದ್ದಾರೆ. ಈ ಶಕ್ತಿ ನನಗೆ ಹೀಗೆ ಸಿಗುತ್ತೆ ಅನ್ನುವಂತಹ ಬಲವಾದ ನಂಬಿಕೆಯಲ್ಲಿ ನಾನಿದ್ದೇನೆ. ಗೊತ್ತಿಲ್ಲ ಎಷ್ಟು ವರ್ಷ ಬದುಕ್ತೀನಿ, ಅದೆರಡನೇ ಪ್ರಶ್ನೆ. ಆದರೆ ಬದುಕಿರುವಷ್ಟು ಸಂತೋಷವಾಗಿ, ಸೌಹಾರ್ದವಾಗಿ, ಪ್ರೀತಿಯಿಂದ ಎಲ್ಲರೂ ಬದುಕಿ, ತಪ್ಪುಗಳಾದರೂ ಕೂಡ ಕ್ಷಮಿಸಿ ದೊಡ್ಡ ಮನಸ್ಸಿನಿಂದ ಮುಂದೆ ಹೋಗುವಂತಹ ಶಕ್ತಿ ನಮ್ಮಲ್ಲಿ ಬಂದಾಗ ಮಾತ್ರ ನಮ್ಮಲ್ಲೆಲ್ಲ ದೇವರು ಇರ್ತಾನೆ. ನಾವು ಎಲ್ಲರಲ್ಲಿ ದೇವರನ್ನ ಕಾಣೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಯಾರೋ ಏನೋ ತಪ್ಪು ಮಾಡಿದ್ರು, ಯಾರೋ ಏನೋ ಹೀಯಾಳಿದ್ರು, ಯಾರೋ ಏನೋ ಕೆಡುಕು ಮಾಡಿದ್ರು ಅನ್ನುವಂಥದ್ದೇ ನೋಡ್ತಾ ಹೋದರೆ ಎಲ್ಲರೂ ಪ್ರಪಂಚನೇ ಕೆಟ್ಟದಾಗ ಕಾಣ್ತಾ ಹೋಗುತ್ತೆ. ಆದರೆ ಅಷ್ಟೂ ಜನರಲ್ಲೂ ಅಟ್ಲೀಸ್ಟ್ ಒಂದಾದರೂ ಒಳ್ಳೆಯ ಗುಣ ಇದೆ ಅಂತ ಹುಡುಕಾಡ್ತಾ ಹೋದರೆ ಎಲ್ಲರೂ ನಮ್ಮವರ ಕಾಣ್ತಾರೆ, ಎಲ್ಲರಲ್ಲೂ ದೇವರನ್ನ ಭಾವನೆಯನ್ನು ನೋಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಕೃತಿ ನಿಜವಾಗ್ಲೂ ನನಗೆ ಅವಲೋಕನವನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ನಾನು ಇಷ್ಟು ವರ್ಷದಲ್ಲಿ ಏನು ಮಾಡಿದ್ದೀನಿ ಅನ್ನುವಂತಹ ದೃಷ್ಟಿಕೋನವನ್ನು ನಾನು ಮತ್ತೆ ಓರೆ ಹಚ್ಚಿ ನೋಡ್ಕೊಳ್ಳೋದು ಒಂದು ಕಡೆ ಆದರೆ, ಇನ್ನು ಉಳಿದಂತಹ ಜೀವನದಲ್ಲಿ ಇನ್ನೇನು ಮಾಡಬೇಕಾಗಿದೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದಾಗುತ್ತೆ. ಜೊತೆಗೆ ನಾನು ನನ್ನ ಜೀವನದಲ್ಲಿ ಅನುಸರಿಸ್ತಾಗಿರುವಂತಹ 5 ಮುಖ್ಯವಾಗಿರ್ತಕ್ಕಂಥ ಮೌಲ್ಯಗಳು ಅಂದರೆ, ಒಂದು ಜ್ಞಾನ. ನಾನು ಅತಿ ಉತ್ಕೃಷ್ಟವಾಗಿ ಪ್ರೀತಿಸುವಂಥದ್ದು ನನ್ನ ಜ್ಞಾನ. ಪ್ರತಿದಿನ ನಾನು ಓದ್ತಾನೆ ಇರ್ತೇನೆ, ಪ್ರತಿದಿನ ಹೊಸ ವಿಷಯಗಳನ್ನು ತಿಳ್ಕೊಳ್ತಾ ಇರ್ತೇನೆ. ಮತ್ತು ಜ್ಞಾನವನ್ನು ಹೊಂದಿರುವಂತಹ ಅಷ್ಟೂ ವಿದ್ಯಾವಂತರಿಗೆ, ಪಾಂಡಿತ್ಯ ಹೊಂದಿರುವಂತಹ ವಿದ್ಯಾವಂತರಿಗೆ ನಾನು ಯಾವತ್ತೂ ಗೌರವವನ್ನು ಸೂಚಿಸ್ತಾನೆ ಇರ್ತೇನೆ. ಅದು ಯಾರೇ ಆಗಿರುತ್ತೆ, ಗೌರವಿಸುವುದು ಬಹಳ ಮುಖ್ಯವಾಗಿರ್ತಕ್ಕಂಥ ಗುಣ. ಯಾವಾಗ ನಾವು ಎಲ್ಲರನ್ನ ಗೌರವಿಸಬೇಕು ಅಂತ ಹೋಗ್ತೀವೋ ನಮ್ಮಲ್ಲಿರುವಂತಹ ಅಹಂ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ನಾನೇ ಅನ್ನೋದು ಬಂದುಬಿಟ್ರೆ ಅದು ಜ್ಞಾನವೇ ಅಲ್ಲ. ಹಾಗಾಗಿ ಜ್ಞಾನ ಪಡ್ಕೊಳ್ಳೋದು ಒಂದು ಕಡೆ ಆದರೆ, ಆ ಜ್ಞಾನದಿಂದ ಗೌರವಿಸೋದು ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಗುಣ ಆಗುತ್ತೆ. ಅದರ ಜೊತೆಗೆ ಪ್ರೀತಿಸೋದು ಬಹಳ ಮುಖ್ಯ. ಯಾರೋ ನಮ್ಮನ್ನು ಪ್ರೀತಿಸ್ತಾರೆ ಅಂತ ನಾವು ಪ್ರೀತಿಸೋದು ದೊಡ್ಡದಲ್ಲ. ನಮ್ಮನ್ನೆಲ್ಲರೂ ಪ್ರೀತಿಸಲ್ಲ ಅಂದ್ರೂ ಕೂಡ ಪ್ರೀತಿಸ್ತೀವಲ್ಲ, ಅದು ದೊಡ್ಡದಲ್ಲ. ಹಾಗಾಗಿ
ಎಲ್ಲರಲ್ಲೂ ಒಳ್ಳೆಯ ಶಕ್ತಿ ಇದೆ, ಎಲ್ಲರಲ್ಲೂ ಪ್ರೀತಿ ಇದೆ. ಅದನ್ನು ಅನಾವರಣಗೊಳಿಸಬೇಕಾದ್ರೆ ನಮ್ಮ ಪ್ರೀತಿಯಿಂದ ಮಾತ್ರ ಸಾಧ್ಯ. ಎಲ್ಲರನ್ನೂ ಪ್ರೀತಿಸೋಣ. ಅದರ ಜೊತೆಗೆ ಎಲ್ಲರನ್ನೂ ಕೂಡ ಕ್ಷಮಾಗುಣದಿಂದ ನೋಡಿದಾಗ ಮಾತ್ರ ನಾವು ದೊಡ್ಡವರಾಗ್ತಾ ಹೋಗ್ತೀವಿ. ಬುದ್ಧ ನಮ್ಮನ್ನು ಅದನ್ನೇ ಕಲಿಸಿದ್ರು. ಕ್ಷಮಿಸೋದನ್ನ ಕಲ್ತ್ಬಿಟ್ಟು ಗೌರವ ಆಟೋಮೆಟಿಕ್ ಹೆಚ್ಚಿಗೆ ಬಂದ್ಬಿಡುತ್ತೆ. ಇನ್ನೊಬ್ರು ತಪ್ಪು ಮಾಡಿದ್ದಾರೆ ಅಂತ ಕಂಡು ಬಂದರೂ ಕೂಡ ನೀವು ಕ್ಷಮಿಸಿದಾಗ ಆ ವ್ಯಕ್ತಿ ದೊಡ್ಡದಾಗ್ತಾನೆ ಇಲ್ಲೋ ನೀವು ದೊಡ್ಡವರಾಗ್ತೀರಿ. ಆ ವ್ಯಕ್ತಿ ನಿಮಗೆ ಹೇಳದೇ ಇರ್ಬೋದು ನೀವು ದೊಡ್ಡವರಾಗಿದ್ದೀರಿ ಅಂತ, ಆದರೆ ಒಂದಲ್ಲ ಒಂದು ಸಮಯದಲ್ಲಿ ಬಂದು ಆ ವ್ಯಕ್ತಿ ನಿಮ್ಮನ್ನು ಒಪ್ಪಿಸ್ಕೊಳ್ತಾರೆ. ಸೊ ಅಲ್ಲಿವರೆಗೆ ಕಾಯುವಂತಹ ಮನಸ್ಥಿತಿಯೂ ನಮಗೆ ಬೇಕು, ಆ ಸಹನೆಯೂ ನಮಗೆ ಬೇಕು. ಹಾಗಾಗಿ ಬರೀ ವಿದ್ಯಾವಂತರಾದರೆ ನಾವು ಸಾಕಾಗಲ್ಲ, ಸಹನೆ, ಗೌರವ, ಜ್ಞಾನವನ್ನು ಹೊಂದುವಂತಹ ಅವಶ್ಯಕತೆಯೂ ಕೂಡ ಬಹಳ ಮುಖ್ಯ ಆಗಿದೆ. ಈ ಗುಣಗಳನ್ನು ಇಟ್ಕೊಂಡು ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ನಾವು ಕಲಿಬೇಕೇನು ಅಂದರೆ ತ್ಯಾಗ. ಇವತ್ತು ನಾವು ಇಷ್ಟೆಲ್ಲ ಸಾಧನೆ ಮಾಡಿದ್ದೀವಿ ಅಂತ ಹೇಳಬೇಕಾದ್ರೆ ಅದಕ್ಕೆ ಹಿಂದಿರೋ ತ್ಯಾಗ ನಂದಷ್ಟೇ ಅಲ್ಲ, ನಮ್ಮ ಹಿಂದಿರೋದು ಎಷ್ಟೋ ಜನ ತ್ಯಾಗ ಮಾಡಿರ್ತಾರೆ. ನನ್ನ ಅಪ್ಪ ಅಮ್ಮ ಮಾಡಿರ್ತಾರೆ, ಅಕ್ಕಂದಿರು ಮಾಡಿರ್ತಾರೆ, ಅಕ್ಕ ತಂಗಿಯರು ಮಾಡಿರ್ತಾರೆ, ಅಣ್ಣ ತಮ್ಮಂದಿರು ಮಾಡಿರ್ತಾರೆ, ಮಕ್ಕಳು ಮಾಡಿರ್ತಾರೆ, ಹೆಂಡತಿ ಮಾಡಿರ್ತಾರೆ. ಎಷ್ಟೋ ಬಾರಿ ನನ್ನ ಮನೆಯಲ್ಲಿ ಅತಿ ಹೆಚ್ಚಿಗೆ ನಾನು ಗೋಳು ಹೊಯ್ಕೊಂಡಿದ್ದು ನೆನಪು. ಯಾಕೆಂದ್ರೆ ಬಿಸಿ ಊಟ ಮಾಡಿದ್ರೆ ತಣ್ಣದ ಊಟನೇ ಜಾಸ್ತಿ ಮಾಡೋದು ನಾನು. ಅವ್ರು ತಂದಿಟ್ಟಾಗಿ ಹೇಳ್ತಾನೆ ಇರ್ತಾರೆ, ಆ್ಯಕ್ಚುಲಿ ನೀವು ಎಷ್ಟೋ ತನಕ ಬರ್ತಾನೆ ಇಲ್ಲ ಅಂತ, ಓದ್ತಾ ಇರ್ತೀವಿ, ಬರಿತಾ ಇರ್ತೀವಿ, ಅಥವಾ ಇನ್ನೊಂದು ಏನೋ ಸ್ಟೂಡೆಂಟ್ಗೆ ಗೈಡ್ ಮಾಡ್ತಾ ಇರ್ತೀವಿ, ಅದೆಷ್ಟೋ ಬಾರಿ ಆಗಿದೆ. ಆದರೆ ಇವತ್ತಿಗೆ ಅನ್ಸುತ್ತೆ ಮೋಸ್ಟ್ಲಿ ಅದೆಲ್ಲ ಮಾಡಿದ್ದಕ್ಕೆ ಈ ಥರ ಪುಸ್ತಕ ಬಂದಿದ್ದೀನಿ ಹೊರಗಡೆ ಅಂತ. ಹಾಗಾಗಿ ಅದ್ರ ಹಿಂದ್ಗಡೆ ಇರುವಂತಹ ತ್ಯಾಗ ಬಹಳ ಮುಖ್ಯ ಆ್ಯಕ್ಚುಲಿ. ಹಾಗಾಗಿ ಅದನ್ನೂ ಕೂಡ ಅನುಭವಿಸೋದು ಮತ್ತು ಸಂತೋಷಿಸೋದು ಇದೆಯಲ್ಲ, ಅದು ಬಹಳ ಮುಖ್ಯ. ತ್ಯಾಗವನ್ನು ಪರಿತಪಿಸಬಾರದು, ತ್ಯಾಗವನ್ನು ಅನುಭವಿಸಬೇಕು, ತ್ಯಾಗವನ್ನು ಸಂತೋಷದಿಂದ ಆನಂದಿಸಬೇಕು. ಆವಾಗ ನಾವು ಒಳ್ಳೆಯ ಮಾನವರಾಗ್ತೀವಿ. ಅದರ ಜೊತೆಗೆ ಜೀವನದ್ದಕ್ಕೂ ನಾವು ಬದುಕೋದು ಇದ್ದೇ ಇದೆ. ಈಗ ಅಮ್ಮನವ್ರು ಹೇಳ್ತಾ ಇದ್ರು ಆ್ಯಕ್ಚುಲಿ ಎಷ್ಟು ವರ್ಷ ಬದುಕ್ತೀವಿ ಅನ್ನೋ ದೊಡ್ಡದಲ್ಲ, ಸತ್ತ ಮೇಲೆ ಬದುಕೋದು ಇದೆಯಲ್ಲ ಅದು ಬಹಳ ಮುಖ್ಯ. ಎರಡು ರೀತಿ ಜೀವನ ಇರುತ್ತೆ. ಒಂದು ಜೀವನದ್ದಕ್ಕೂ ಇರುವಂತಹ ಜೀವಿತಾವಧಿ ಜೀವನ ಒಂದು ಕಡೆ ಆದರೆ, ಜೀವಿತಾವಧಿಯ ಜೀವನ ಆದಮೇಲೆ ಇದೆಯಲ್ಲ ಆ್ಯಕ್ಚುಲಿ ಜನ ನಮ್ಮನ್ನು ಹೆಂಗೆ ಗುರುತಿಸ್ತಾರೆ ಅಂತ ನಾವು ಇರದೇ ಇದ್ದಾಗ, ಅದು ಬಹಳ ಮುಖ್ಯ. ಹಾಗಾಗಿ ಈ ಮಹಾನ್ ಪುರುಷರೆಲ್ಲ ನಾವು ನೋಡ್ತೀವಲ್ಲ ಆ್ಯಕ್ಚುಲಿ, ಇವಾಗ ಯಾಕೆ ನಾವು ನೆನಪಿಸ್ಕೊಳ್ತಾ ಇದ್ದೀವಿ ಅಂದರೆ ಅವರು ಜೀವನದ್ದಕ್ಕೂ ಹಾಕಿಕೊಟ್ಟಿರುವಂತಹ ಮಾರ್ಗ ಮತ್ತು ಅವರು ನಡೆದುಕೊಂಡಿರುವಂತಹ ರೀತಿ. ಸೊ ಆ ಥರದ ಜೀವನದ್ದಕ್ಕೂ ನಾವು ಉತ್ಕೃಷ್ಟವಾಗಿರ್ತಕ್ಕಂತಹ ಸಹನಶೀಲ, ಗೌರವಯುಕ್ತವಾಗಿರ್ತಕ್ಕಂಥ ಜೀವನವನ್ನು ಮಾಡೋಣ. ಮತ್ತು ಮಾಡೋದರೊಂದಿಗೆ ಜೀವನದ ನಂತರವೂ ಕೂಡ ನಾವೆಲ್ಲರೂ ಬದುಕಿರೋಣ ಅನ್ನುವಂಥ ಮಾತುಗಳನ್ನು ಹೇಳ್ತಾ, ವಿಶೇಷವಾಗಿ ನಾವು ಸೇವೆಯನ್ನು ಪರಿಗಣಿಸೋದಾದ್ರೆ, ಯಾಕಂದರೆ ಎಲ್ಲರೂ ಸೇವೆ ಬಗ್ಗೆ ಮಾತಾಡೋದು ಆ್ಯಕ್ಚುಲಿ. ಸೇವೆ ಎನ್ನುವಂಥದ್ದನ್ನು ಪರಿಗಣಿಸೋದಾದರೆ ನನ್ನ ವೃತ್ತಿ ನನಗೆಲ್ಲವೂ ಕಲಿಸಿದೆ ಆ್ಯಕ್ಚುಲಿ. ಒಂದು 2 ನಿಮಿಷದಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಶಿಕ್ಷಕ ವೃತ್ತಿಯೇ ಹಾಗೆ. ನೀವೊಬ್ಬ ಆದರ್ಶ ಶಿಕ್ಷಕರಾದರೆ ನಿಮಗೆಲ್ಲ ಮೌಲ್ಯಗಳು ಒಳಗಡೆ ಬಂದ್ಬಿಡ್ತವೆ, ನೀವು ಕಲಿಯೋ ಅವಶ್ಯಕತೆನೇ ಇಲ್ಲ. ನೀವು ಶಿಕ್ಷಕರಾದರೆ ಸಂತೃಪ್ತಿನ ಹೊಂದಬೇಕಾಗುತ್ತೆ, ಎಲ್ಲರನ್ನ ಗೌರವಿಸಬೇಕಾಗುತ್ತೆ, ಪ್ರತಿಯೊಂದು ಮಗುವನ್ನು ಪ್ರೀತಿಸಬೇಕಾಗುತ್ತೆ, ಎಲ್ಲ ಪೇರೆಂಟ್ಸ್ಗಳನ್ನು ಕರೆದು ಕೂರಿಸಿ ಅವರಿಗೆ ಹೇಳ್ಕೊಡ್ಬೇಕಾಗುತ್ತೆ, ಕೇಳಬೇಕಾಗುತ್ತೆ ಅವ್ರ ಕೊರಗುಗಳನ್ನು. ಹಾಗಾಗಿ ಅಲ್ಲಿ ಸಹಿಷ್ಣುತೆ ಬೇಕು, ಅಲ್ಲಿ ತ್ಯಾಗ ಬೇಕು, ಅಲ್ಲಿ ಸಹಕಾರದ ಮನೋಭಾವ ಬೇಕು. ಇವೆಲ್ಲವುಗಳನ್ನು ನನ್ನ ವೃತ್ತಿಯೇ ನನಗೆ ಕಲಿಸಿದೆ. ಹಾಗಾಗಿ ಮಹಾತ್ಮ ಗಾಂಧೀಜಿಯವರು ತಮ್ಮ ಆಟೋಬಯೋಗ್ರಫಿಯಲ್ಲಿ ಅಂತ ಹೇಳ್ತಾರೆ ಆ್ಯಕ್ಚುಲಿ, ಮೈ ಎಕ್ಸ್ಪೀರಿಮೆಂಟ್ಸ್, ದ ಬೆಸ್ಟ್ ವೇ ಟು ಫೈಂಡ್ ಯುವರ್ ಸೆಲ್ಫ್ ಈಸ್ ಟು ಲೂಸ್ ಯುವರ್ ಸೆಲ್ಫ್ ಇನ್ ದ ಸರ್ವಿಸ್ ಆಫ್ ಅದರ್ಸ್ ಅಂತ. ನೀವು ಬೇರೆಯವರ ಸೇವೆಯಲ್ಲಿ ನಿಮ್ಮನ್ನು ನೀವು ಕಳೆದುಕೊಳ್ಬಹುದು ಅಂತ. ಹಾಗಾಗಿ ಸೇವೆ ಎನ್ನುವಂಥದ್ದು ಒಂದು ದೊಡ್ಡ ಶಕ್ತಿ ಇದೆ, ಅದು ಎಲ್ಲರನ್ನ ಹಿಡಿದಿಟ್ಕೊಳ್ಳುತ್ತೆ. ಆ ಶಕ್ತಿ ನಿಮಗೆ ಯಾವಾಗ ಧನಾತ್ಮಕವಾಗಿ ಪರಿಣಮಿಸುತ್ತೋ ನಿಮ್ಗೆ ಅರ್ಥನೇ ಆಗಲ್ಲ. ಒಂದು ಮಿರಾಕಲ್ ಎಲ್ಲಿ ಬೇಕಾದರೂ ಉಂಟಾಗ್ಬೋದು. ಆ ಥರದ ಸೇವೆಯನ್ನು ಇಟ್ಕೊಂಡು ನಾವು ಖಂಡಿತವಾಗ್ಲೂ ಕೆಲಸ ಮಾಡಿದಾಗ ಅದು ಸಾಧ್ಯವಾಗುತ್ತೆ. ಯಾಕೆಂದರೆ ನಾನು ಬರೀ 10 ಜನ ನೇತ್ರದಾನ ಮಾಡಿದ್ರೆ ಸಾಕು ಅನ್ನುವಂತಹ ನಿಟ್ಟಿನಲ್ಲಿ ಚಿಂತಿಸ್ತಾ ಇದ್ದಂಥವ್ರು ಇವತ್ತು 38 ಜನ ನೇತ್ರದಾನವನ್ನು ಮಾಡಿದ್ದಾರೆ. ತಾವು ಹೇಳಿದಾಗೆ 38 × 4 ಅಂದರೆ ಯೋಚನೆ ಮಾಡಿ, ಸುಮಾರು 150ಕ್ಕಿಂತ ಹೆಚ್ಚಿನ ಜನರಿಗೆ ದೃಷ್ಟಿ ಭಾಗ್ಯ ಸಿಗುತ್ತೆ ಅನ್ನುವಂಥ ತೃಪ್ತಿ ನಮಗೆಲ್ಲರಿಗಿದೆ. ಸೊ ಅಂತ ತೃಪ್ತಿಯಲ್ಲಿ ಭಾಗವಹಿಸಿರುವಂಥ ನನ್ನ ಎಲ್ಲ ಸ್ನೇಹಿತರು, ನನ್ನ ಕುಟುಂಬ, ನನ್ನ ವಿದ್ಯಾರ್ಥಿಗಳು ವಿಶೇಷವಾಗಿ, ಮತ್ತು ನನ್ನ ಶಿಕ್ಷಕರು ಕೂಡ. ಹಾಗಾಗಿ ಎಲ್ಲರ ಜೊತೆಗೂಡಿ ಈ ಥರದ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈ ಕೆಲಸವನ್ನು ತಲೆಬಾಗಿ ಮಾಡೋಣ. ಯಾಕಂದರೆ ಸೇವೆಗೆ ಅಹಂ ಇರಬಾರ್ದು, ಸೇವೆ ಯಾವತ್ತೂ ತಲೆಬಾಗಿ ಮಾಡೋದು. ಅದಕ್ಕೆ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಉದಾಹರಣೆ ಅಂದರೆ, ನಾನು ಉಷಾ ಮೇಡಮ್ ಅವ್ರ ಮನೆಗೆ ಹೋಗಿ ಫಸ್ಟಿಗೆ ಅವ್ರಿಗೆ ಭೇಟಿಯಾದಾಗ ಅವ್ರು ನಮಸ್ಕರಿಸಿರುವ ರೀತಿಯೇ ನಮಗೆ ರೋಮಾಂಚನಗೊಳಿಸ್ತು. ಎರಡೂ ಕೈಯಿಂದ ನಮಗೆ ತಲೆಬಾಗಿ, ನಾವೊಂದು ಸೈಂಟಿಸ್ಟ್ಗಳು ಹಿಂಗಿರ್ತಾರ ಅಂತ. ಸೈಂಟಿಸ್ಟ್ಗಳು ಅಂದರೆ ನಾವು ಏನೋ ಅಂದ್ಕೊಂಡಿದ್ದೀವಿ ಆ್ಯಕ್ಚುಲಿ. ಅವ್ರು ನಮಗಾಗಿ ವಿಶೇಷವಾಗಿ ಅಡುಗೆಯನ್ನು ಮಾಡಿ ಊಟ ಮಾಡಿಸಿ ವಾಪಸ್ ಬರಬೇಕಾದ್ರೂ ಅದೇ ಧನ್ಯತೆ ಭಾವನೆ ನಮಗೆ ಕಳಿಸ್ಕೊಟ್ರು. ಅವಾಗ ಅನಿಸ್ತು ನಿಜವಾಗ್ಲು
ಇದಲ್ಲೇ ನಿಜವಾದ ವ್ಯಕ್ತಿತ್ವ ಅಂತ. ಹಾಗಾಗಿ ಕಲಿಯೋದಕ್ಕೆ ಸಾಕಷ್ಟು ರೂಪಕಗಳಿವೆ. ಕೆಲವೊಮ್ಮೆ ನಾವು ಮಾಡ್ತಾ ಇರುವಂಥ ಕೆಲಸ ನಮಗೆ ಹೆಚ್ಚಿಗೆ ಅನಿಸ್ಬೋದು, ಆದರೆ ಖಂಡಿತವಾಗ್ಲೂ ಅದಲ್ಲ, ಅದು ಸಾಗರವೇ. ನಾವು ಮಾಡ್ತಾ ಇರುವಂಥ ಕೆಲಸ ಒಂದು ಸಣ್ಣ ಹನಿಗೆ ಕೂಡ ಕೆಲವೊಮ್ಮೆ ಸರಿಸಾಟಿ ಆಗಲ್ಲ. ಹಾಗಾಗಿ ಇನ್ನೂ ಹೆಚ್ಚೆಚ್ಚು ಸೇವೆಗಳನ್ನು ಮಾಡ್ತಾ ನಾವು ನಮ್ಮನ್ನು ನಾವು ಅನಾವರಣಗೊಳಿಸ್ಕೊಳ್ಳುವಂಥ ಕೆಲಸ ಮಾಡಿದಾಗ ಖಂಡಿತವಾಗ್ಲೂ ಸಾಧ್ಯವಾಗುತ್ತೆ. ದೇವರು ಒಂದು ಸುಂದರವಾಗಿರ್ತಕ್ಕಂಥ ಜೀವನವನ್ನು ಕೊಟ್ಟಿದ್ದಾನೆ, ಅದನ್ನು ಇನ್ನಷ್ಟು ಸುಂದರವಾಗಿ ಮಾಡಿಕೊಳ್ಳುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಹಾಗಾಗಿ ಆ ಥರ ಸುಂದರ ಜೀವನಗಳು ನಮ್ಮದಾಗಲಿ. ಮತ್ತು ವಿಶೇಷವಾಗಿ ತ್ರಿಮೂರ್ತಿಯವರು ಬಹಳ ಕಡಿಮೆ ಸಮಯದಲ್ಲಿ ಈ ಪುಸ್ತಕವನ್ನು ಹೊರತಂದಿದ್ದಾರೆ. ಯಾಕಂದರೆ ಅದು ಅವರ ಬರವಣಿಗೆಯ ಶಕ್ತಿ ಸಾಮರ್ಥ್ಯ. ನಾನು ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲಿ ಅಷ್ಟು ಬೇಗ ಅದು ಬರುತ್ತೆ ಅಂತೇಳಿ. ಆದರೆ ಒಂದು 20-25 ದಿನಗಳವರೆಗೆ ನಿರಂತರವಾಗಿ ಎಲ್ಲರಿಂದ ವಿಷಯಗಳನ್ನು ಕಲೆ ಹಾಕಿ ಅವರು ಈ ಪುಸ್ತಕವನ್ನು ಹೊರಗೆ ತಂದಿದ್ದಾರೆ. ಆ ಪುಸ್ತಕಕ್ಕೆ ಸಾಕಷ್ಟು ಜನ ತಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿದ್ದಾರೆ. ಆ್ಯಕ್ಚುಲಿ ಪ್ರೊಫೆಸರ್ ಟಿ ವಿ ವೆಂಕಟೇಶ್ವರ ಶಾಸ್ತ್ರಿ ಅವರು ಬರೆದಿದ್ದಾರೆ, ಆಮೇಲೆ ಪ್ರೊಫೆಸರ್ ಚಿದಾನಂದ ಗೌಡರು ಬರೆದಿದ್ದಾರೆ, ಪ್ರೊಫೆಸರ್ ಆರ್ ಶ್ರೀನಿವಾಸನ್ ಅವರು ಬರೆದಿದ್ದಾರೆ, UGC ಮಾಜಿ ಡೈರೆಕ್ಟರ್ ಆ್ಯಕ್ಚುಲಿ. ಆಮೇಲೆ ಮಾಧುರಿ ಅಮ್ಮ ಬರೆದಿದ್ದಾರೆ, ಅವರಿಗೆ ನಮ್ಮ ಕಾರ್ಯಕ್ರಮ ನಿರ್ವಹಿಸಿದರು. ಆಮೇಲೆ ಮನೋರತ್ನ ಬಂತಿಜಿ ಅವರು ಬರೆದಿದ್ದಾರೆ, ಡಾಕ್ಟರ್ ವೈ ಶ್ರೀಧರ್ ಅವರು ಬರೆದಿದ್ದಾರೆ, ಮತ್ತು ನನ್ನ ಗುರುಗಳು ಕೂಡ ಮೋಹನ್ ಕುಮಾರ್ ಅವರು, ಎಕ್ಕೋಟೆ ಅವರು, ಪ್ರವೀಣ್ ಅವರು ಬರೆದಿದ್ದಾರೆ. ಮತ್ತು ನನ್ನ ಸ್ನೇಹಿತರಾಗಿರ್ತಕ್ಕಂಥ ನೆಲ್ಲಿಕಟ್ಟೆ ಸಿದ್ದೇಶು, ಮಂಜುನಾಥ್ ಅವರು ತಮ್ಮ ಎಲ್ಲ ಹೃದಯದಿಂದ ಬರೆದಿರುವಂತಹ ಆ ವ್ಯಾಖ್ಯೆಗಳಿಗೆ, ಆ ಪದಗಳಿಗೆ ಗೊತ್ತಿಲ್ಲ ನಾನು ಎಷ್ಟು ಜಸ್ಟಿಫೈ ಮಾಡ್ತೀನೋ, ಬಟ್ ಒಂದು ಮಾತ್ರ ಹೇಳಬಲ್ಲೆ, ನಾನೆಲ್ಲರೂ ನಿಮಗೆ ಖಂಡಿತವಾಗ್ಲೂ ಚಿರಋಣಿಯಾಗಿರ್ತೇನೆ. ಈ ಚಿರಋಣಿ ಕಾರ್ಯಕ್ರಮಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ವಿಶೇಷವಾದ ವ್ಯಕ್ತಿ ಅಂದರೆ ತ್ರಿಮೂರ್ತಿಯವರು. ನಿಜವಾಗ್ಲೂ ಹೆಸರು ಹೇಳೋ ಹಾಗೆ ಅವರು ತ್ರಿಮೂರ್ತಿನೇ. ಬ್ರಹ್ಮ, ವಿಷ್ಣು, ಮಹೇಶ್ವರನ ಎಲ್ಲ ಗುಣಲಕ್ಷಣಗಳು ಅವರಲ್ಲಿವೆ. ಶಿವನ ಶಾಂತಿ ಸ್ವರೂಪವೂ ಕೂಡ ಅವರು ಕಾಣ್ತಾರೆ. ಅಷ್ಟೇ ಅಲ್ಲ, ಬ್ರಹ್ಮನ ರೀತಿಯಲ್ಲಿ ಕೆಲವೊಮ್ಮೆ ಯಾರಿಗೆ ಏನು ಬರೆದುಕೊಡ್ಬೇಕು ಬರೆದು ಕೊಡ್ತಾರೆ. ವಿಷ್ಣುವರ ರೀತಿಯಲ್ಲಿ ಯಾವಾಗ ಹೆಂಗೆ ಪರಿಪಕ್ವತೆಯಿಂದ ಚಾಣಾಕ್ಷರದ ಕೆಲಸಗಳನ್ನು ಮಾಡಿಸ್ಕೊಳ್ಬೇಕು ಅಷ್ಟೇ ಚಾಣಾಕ್ಷರದ ಕೆಲಸ ಮಾಡಿಕೊಳ್ಳುವಂಥ ಶಕ್ತಿಯೂ ಕೂಡ ಅವರಿಗಿದೆ. ಆ ಥರದ ಇನ್ನಷ್ಟು ಶಕ್ತಿಯು ಭಗವಂತ ಸ್ವಾಮಿಯವರಿಗೆ ಕರುಣಿಸಲಿ. ನಮ್ಮಂಥ ಎಷ್ಟೋ ಸೇವಕರನ್ನು ಮತ್ತೆ ಒಟ್ಟುಗೂಡಿಸುವಂತಹ ಕೆಲಸಗಳನ್ನು ಮಾಡಲಿ. ಅವರ ಈ ಕಾರ್ಯ ಇನ್ನಷ್ಟು ಪುನಶ್ಚೇತನವನ್ನು ನಮ್ಮನ್ನೆಲ್ಲ ಉಂಟು ಮಾಡಲಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ, ಮತ್ತೊಮ್ಮೆ ನೀವಿಲ್ಲದೆ ನಾನಿಲ್ಲ, ನೀವಿದ್ದರೆ ಮಾತ್ರ ಇದು ಸಾಧ್ಯ ಆಗುತ್ತೆ. ಅದರಲ್ಲಿ ಜಗನ್ನಾಥನೂ ಇದ್ದಾನೆ, ತ್ರಿಮೂರ್ತಿನೂ ಇದ್ದಾನೆ, ಅದಕ್ಕೆ ಅದು ಜಗತ್ಸ್ಫೂರ್ತಿಯಾಗಿ ಹೊರಬಂದಿದೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ, ಮುಂದಿನ ದಿನಗಳಲ್ಲಿ ನೀವು ಕೂಡ ಈ ಥರದ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು, ಕೆಲಸಗಳನ್ನು ಮಾಡಿ ನಿಮ್ಮ ವ್ಯಕ್ತಿ ಚಿತ್ರಣವೂ ಕೂಡ ಸಮಾಜಕ್ಕೆ ಒಂದು ಮಾದರಿಯಾಗಿ ಹೊರಬರಲಿ ಎನ್ನುವಂತಹ ಆಶಯದೊಂದಿಗೆ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತೀನಿ. ಧನ್ಯವಾದ. ಮನಪೂರ್ವಕವಾಗಿ ಕೃತಜ್ಞತಾ ಭಾವ ಸಮರ್ಪಣೆ ಮಾಡಿದಂಥ ಸರಿಗೆ ವಂದನೆಗಳು. ಈಗ ಸೇವಾ ಚಟುವಟಿಕೆಯ ಅಡಿಯಲ್ಲಿ ಆಶ್ರಮ ವೃದ್ಧಾಶ್ರಮಕ್ಕೆ ಹೃತ್ಪೂರ್ವಕ ಧನ ಸಹಾಯ ವಿತರಣೆ ಶ್ರೀ ಹರಿ ವೆಂಕಟೇಶ ತೋರ್ಡು, ಟ್ರಸ್ಟಿ, ಶ್ರೀ ಸಾಯಿ ಸಮರ್ಪಣಾ ಟ್ರಸ್ಟ್, ಮೈಸೂರು ಇವರಿಂದ. ಆಶ್ರಯ ಚಾರಿಟಬಲ್ ಟ್ರಸ್ಟ್ನ ನಂಜಮ್ಮ ಮೇಡಮ್ ಬರಬೇಕು. ಇವತ್ತು ನಮ್ಮ ಸೇವಾ ಚಟುವಟಿಕೆ ಅಡಿಯಲ್ಲಿ ಈ ಕಡೆ ಒಂದು ಆಶ್ರಯ ಚಾರಿಟಬಲ್ ಟ್ರಸ್ಟ್ನ ಅಡಿಯಲ್ಲಿ ಇವರು ನಿವೃತ್ತ ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬೆಂಗಳೂರು ವಿಭಾಗದಲ್ಲಿ 35 ವರ್ಷಗಳ ಕಾಲ ಪ್ರೌಢಶಾಲಾ ವಿಭಾಗದಲ್ಲಿ ಸಹ ಶಿಕ್ಷಕರಾಗಿ, ಮುಖ್ಯ ಶಿಕ್ಷಕರಾಗಿ ನಿವೃತ್ತಿ ಹೊಂದಿ ಈಗ ಸುಮಾರು 25 ಜನ ವೃದ್ಧರು, ಅದರಲ್ಲಿ ಅವ್ರಿಗೆ ಯಾರೂ ಇಲ್ಲದೆ ಇರ್ತಕ್ಕಂಥವರು, ಅವರ ಪಿಂಚಣಿ ಹಣವನ್ನು, ನಿವೃತ್ತಿ ಹಣವನ್ನು, ಅವರ ಪೆನ್ಷನ್ ಅನ್ನ, ಮತ್ತೆ ಅವರೊಂದಷ್ಟು ಕಾಫಿ ತೋಟ ಕೊಡಗಿನವರು, ಅವರು ಕಾಫಿ ತೋಟ ಎಲ್ಲ ಈಗ ಅವ್ರು ಬರ್ತಕ್ಕಂಥ ಆದಾಯವನ್ನು ಇಟ್ಕೊಂಡು ಒಂದು ಬಾಡಿಗೆ ಮನೆಯನ್ನ ಮಾಡಿಕೊಂಡು ನಮ್ಮ ನಾಯ್ಡು ನಗರದಲ್ಲಿ ಒಂದು 25 ಜನ ವೃದ್ಧರಿಗೆ ಅವರು ಜೀವನವನ್ನ ಕೊಡ್ತಾ ಇದ್ದಾರೆ. ಯಾರಿಗೂ ₹1 ಇಸ್ಕೊಳ್ತಾ ಇಲ್ಲ. ಅದು ಇರ್ತಕ್ಕಂಥವ್ರು ಯಾರು ಸಹ ಹಣ ಕೊಡ್ತಾ ಇಲ್ಲ. ಅವರಿಗೆ ಉಚಿತವಾಗಿ ಅವರಿಗೆ ಬದುಕನ್ನ ಕೊಟ್ಟಿದ್ದಾರೆ, ಅವ್ರನ್ನ ಆಶ್ರಯ ಕೊಟ್ಟಿದ್ದಾರೆ, ಅನ್ನ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅವರು. ಸೊ ಅವರು ಒಳ್ಳೆಯ ಒಂದು ಇಂಥವರೆಲ್ಲ ಸಮಾಜದಲ್ಲಿ ಇದ್ದಾರೆ. ಹಾಗಾಗಿನೇ ಹಗಲು ರಾತ್ರಿ ಮಳೆ ಬೆಳೆ ಎಲ್ಲ ಆಗ್ತಾ ಇರೋದು ಇಂತಹ ಒಳ್ಳೆಯವರು ಇರೋದ್ರಿಂದ ನಮ್ಮ ಸಮಾಜದಲ್ಲಿ. ಸೊ ಅವರು ನಡೆಸ್ತಾ ಇರ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾದಂತಹ ವಿಚಾರ. ಸೊ ಹಾಗಾಗಿ
ನಾವು ನನ್ನದೇ ಆದಂತಹ 3-4 ವರ್ಷಗಳ ಹಿಂದೆ ನಾನು ನಮ್ಮ ಡಾಕ್ಟರ್ ಶ್ರೀಹರಿ ಅವರು ನಮ್ಮಲ್ಲಿ ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಆಗಿದ್ರು, ಈಗ ಆರ್ಬಿನಲ್ಲಿದ್ದಾರೆ. ಮತ್ತೆ ನಮ್ಮ ವೈಸ್ ಪ್ರಿನ್ಸಿಪಾಲ್ ಪವನ್ ಅವರು, ನಮ್ಮ ಪಿ ಟಿ ಟೀಚರ್ ಲೋಕೇಶ್ ಅವರು, ನಾವೆಲ್ಲ ಸೇರಿ ಸಾಯಿ ಸಮರ್ಪಣೆ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡ್ಕೊಂಡು ನಮ್ಮ ಒಂದು ಸ್ವಲ್ಪ ಆದಾಯವನ್ನು ಅಲ್ಲಿ ಹಾಕೊಂಡು ಸೇವಾ ಚಟುವಟಿಕೆಗಳನ್ನು ನಾವು ಮಾಡ್ತಾ ಇದ್ವಿ. ಸೊ ಅಲ್ಲಿಗೆ ನಮ್ಮ ಸುಧಾ ಮೃತ್ಯುಂಜಯ ಮೇಡಮ್ ಅವರು ಕಳೆದ ವರ್ಷ JSS ಮಹಾವಿದ್ಯಾಪೀಠದ ದೊಡ್ಡ ಪ್ರಾಜೆಕ್ಟ್ CET ಕ್ಲಾಸಸ್ ನಡೆಸುವಂತಹ, ಅಲ್ಲಿ ಗ್ರಾಮಾಂತರ PU ಕಾಲೇಜ್ಗಳಿಗೆ ನಾವು CET ಕ್ಲಾಸ್ ನಡೆಸುವ 40 ಲಕ್ಷಗಳ ಪ್ರಾಜೆಕ್ಟ್ ನಮಗೆ ಕೊಡಿಸಿದ್ರು. ಅದು ನಾವೆಲ್ಲ ಆ ಪ್ರಾಜೆಕ್ಟ್ ನಾವು ಮಾಡಿದ್ವಿ, CET ಕ್ಲಾಸಸ್ ನಡೆಸಿದ್ವಿ. ಅಲ್ಲಿ ಸ್ವಲ್ಪ ಒಂದಷ್ಟು ಹಣಗಳು ನಮ್ಮ ಆದಾಯದ ಹಣ ಎಲ್ಲದನ್ನು ಹಾಕೊಂಡು ನಾವು ಒಂದಷ್ಟು ಚಟುವಟಿಕೆಯನ್ನು ಮಾಡಬೇಕು ಅಂತಿರುವಾಗ ಈ ವರ್ಷ ನಾವು ಅವರಿಗೆ ನಮ್ಮ ಸಮರ್ಪಣಾ ಟ್ರಸ್ಟ್ನಿಂದ 25,001 ರೂಪಾಯಿಗಳನ್ನು ಅವರ ಆಶ್ರಯ ಚಾರಿಟಬಲ್ ಟ್ರಸ್ಟ್ಗೆ ಮತ್ತೆ ಕೊಡ್ತಾ ಇದೀವಿ. ಮತ್ತೆ ಅವ್ರಿಗೆ ಗೌರವಿಸ್ತಾ ಇದ್ದೀವಿ. ಅಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲರೂ ಸಹ ಅವ್ರ ಜೊತೆ ಕೈ ಜೋಡಿಸಿದ್ರೆ ಚೆನ್ನಾಗುತ್ತೆ ಅನ್ನೋ ಉದ್ದೇಶದಲ್ಲಿ ನಾನಿಂದ ಅವ್ರನ್ನ ಗೌರವಿಸ್ತಾ ಇದ್ದೀವಿ. ಸೊ ನಮ್ಮ ಮಾಡಿ ನೀವು ಎಲ್ಲರೂ ವೇದಿಕೆ ಇರ್ತಕ್ಕಂಥ ಎಲ್ಲರೂ ಬಂದು ಅವ್ರನ್ನ ಗೌರವಿಸಬೇಕು ಅಂತ ಕೇಳ್ಕೊಳ್ತೀನಿ. ನಮ್ಮ ಗೌರವವನ್ನು ಸ್ವೀಕರಿಸಿದ್ದಕ್ಕಾಗಿ ನಂಜಮ್ಮ ಮೇಡಮ್ ಅವರಿಗೆ ಧನ್ಯವಾದಗಳು. ಭಗವಂತ ಅವರಿಗೆ ಒಳ್ಳೆ ಆಯಸ್ಸು, ಆರೋಗ್ಯ, ಇನ್ನು ಹೆಚ್ಚು ಕೆಲಸ ಮಾಡ್ತಕ್ಕಂತಹ ಶಕ್ತಿಯನ್ನ ಕೊಡ್ಲಿ ಅಂತ ಹೇಳಿ ಭಗವಾನ್ ಬಾಬಾ ಅವರಲ್ಲಿ ಪ್ರಾರ್ಥಿಸ್ತೀನಿ. ಸಾಯಿರಾಮ್.